ಶ್ರೀ ಗಂಗಾಧರ ಒಳ್ಳೆ ಮತ್ತು ಶ್ರೀಕಾಂತ್ ಸಾವರು ಸ್ವಾಗತ. ನಿಮಗೆಲ್ಲ ಗೊತ್ತಿರಾಗಿ 25 ವರ್ಷ ಆಗಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವವನ್ನು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಆಚರಣೆ ಮಾಡುವಂಥ ಒಂದು ಸುಸಂದರ್ಭದಲ್ಲಿ ಇದ್ದೀವಿ. ಹೀಗಾಗಿ ಈ ಒಂದು ಬೆಳ್ಳಿ ಮಹೋತ್ಸವನ ಅದ್ದೂರಿಯಾಗಿ ಆಚರಣೆಯ ಜೊತೆಗೆ ಒಂದು ಅರ್ಥಪೂರ್ಣವಾಗಿ ಕೂಡ ಆಚರಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಕವನ ಕಥಾ ಸ್ಪರ್ಧೆ ನಮ್ಮ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಜೊತೆಗೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಒಂದು ರಿಪೋರ್ಟರ್ಸ್ ಡೈರಿ ಅಂತೇಳಿ ಒಂದು ಪುಸ್ತಕ, ಅಂದರೆ ರಿಪೋರ್ಟ್ಸ್ಗಳು ಅವರ ಅನುಭವದ ಪತ್ರಿಕೋದ್ಯಮದಲ್ಲಿ ಅವರ ಅನುಭವದ ಲೇಖನಗಳ ಒಂದು ಸಂಗ್ರಹದ ಒಂದು ಪುಸ್ತಕವನ್ನು ಹೊರತರಬೇಕು. ಪುಸ್ತಕ ರಾಜ್ಯ ಮಟ್ಟದ ಕವನ ಮತ್ತು ಕಥಾ ಸ್ಪರ್ಧೆ ಮತ್ತು ಪತ್ರಕರ್ತರ ವೃತ್ತಿ ಅನುಭವದ ಲೇಖನಗಳ ಒಂದು ಪುಸ್ತಕವನ್ನು ಹೊರತರಬೇಕು ಅನ್ನುವಂಥದ್ದು ಈ ಬೆಳ್ಳಿ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಒಂದು ಕಥಾ ಸ್ಪರ್ಧೆ ಕವನ ಸ್ಪರ್ಧೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಅವರ ಅನುಭವದ ಲೇಖನಗಳನ್ನು ಅವರಿಂದ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಥೆ ಕವನ ಲೇಖನಗಳನ್ನ ನಮಗೆ ತಲುಪಿಸಬೇಕಾದ ಕೊನೆಯ ದಿನಾಂಕ ಫೆಬ್ರವರಿ 25ನೇ ತಾರೀಕಾಗಿರುತ್ತೆ. ನಾವು 1 ತಿಂಗಳಿಗೂ ಹೆಚ್ಚು ಅವಧಿಯನ್ನು ನಾವು ಇದಕ್ಕೆ ಕೊಡ್ತಾ ಇದ್ದೀವಿ. ಕಥಾ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ ಬಹುಮಾನ 7,000 ರೂಪಾಯಿ, ತೃತೀಯ ಬಹುಮಾನ 3,000 ರೂಪಾಯಿ ಇರುತ್ತೆ. ಕವನ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ ಇರುತ್ತೆ. ಇನ್ನು ಕತೆ ಈ ಒಂದು ಇದಕ್ಕೆ ನಿಯಮಗಳು ಅಂದರೆ ಕತೆ ಕವನ ಸ್ಪರ್ಧೆಗೆ ಮತ್ತೆ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಸ್ಪರ್ಧೆಗೆ ಕಳಿಸುವ ಕತೆ ಕವನಗಳು ಸ್ವರಚಿತವಾಗಿರಬೇಕು ಮತ್ತು ಯಾವುದೇ ಪುಸ್ತಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರಬಾರದು. ಕಥೆಯನ್ನು ಕಳಿಸುವವರು 1,500 ಗರಿಷ್ಠ ಪದಮಿತಿಯಲ್ಲಿ ಕಥೆಯನ್ನು ಕಳಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಪತ್ರಕರ್ತರಾಗಿರಲೇಬೇಕು. ಕಥೆ ಕವನದ ಜೊತೆ ಅವ್ರು ಕೆಲಸ ಮಾಡುವಂಥ ಸುದ್ದಿ ಸಂಸ್ಥೆಯ ಒಂದು ಗುರುತಿನ ಚೀಟಿ ಅಥವಾ ಪತ್ರ ದಾಖಲೆ ಶುಲ್ಕ ಅಥವಾ ಅವ್ರ ಪತ್ರಕರ್ತರು ಅನ್ನೋದಕ್ಕೆ ಯಾವುದೇ ಒಂದು ದಾಖಲೆಯನ್ನು ಕೊಟ್ಟರೆ ಸಾಕು. ಒಬ್ಬ ಪತ್ರಕರ್ತ 2 ವಿಭಾಗದಲ್ಲಿ ಕೂಡ ಸ್ಪರ್ಧಿಸಬಹುದು. ಒಂದು ಕಥೆ ಒಂದು ಕವನವನ್ನು ಮಾತ್ರ ಕಳಿಸಲಿಕ್ಕೆ ಅವಕಾಶ ಇದೆ. ಕಥೆ ಕವನ ಲೇಖನಗಳನ್ನು ನುಡಿ ಯೂನಿಕೋಡ್ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಅವರು ನಮ್ಮ rrg.raiychoor@gmail.com ಇಮೇಲ್ಗೆ ಅವರು ತಮ್ಮ ಕಥೆ ಕವನವನ್ನು ಕಳಿಸಬೇಕು. ರಾಯಚೂರು ಜಿಲ್ಲಾ ಪತ್ರಕರ್ತರು 400 ಪದಗಳ ಮಿತಿಯಲ್ಲಿ ಅವರ ಲೇಖನವನ್ನು ಕಳಿಸಬೇಕು. ಆಯ್ಕೆಯಾದ ಲೇಖನಗಳನ್ನು ಪುಸ್ತಕದಲ್ಲಿ ಪ್ರಕಟಿಸಲಾಗುತ್ತೆ. ಲೇಖನಗಳಿಗೆ ಯಾವುದೇ ಬಹುಮಾನ ಇಲ್ಲ. ಪ್ರತ್ಯೇಕ ಹಾಳೆಯಲ್ಲಿ ಅವರು ತಮ್ಮ ಸ್ವಪರಿಚಯವನ್ನು ಬರೆದು ಕಳಿಸಬೇಕು. ಹೆಸರು, ವಿಳಾಸ, ಕಿರುಪರಿಚಯ, ಭಾವಚಿತ್ರ, ಮೊಬೈಲ್ ಸಂಖ್ಯೆ ಅದೆಲ್ಲವನ್ನು ಕೂಡ ಅವರು ಪ್ರತ್ಯೇಕ ಹಾಳೆಯಲ್ಲಿ ನಮೂದಿಸಿ ಕಳಿಸಬೇಕು. ಕಥೆ ಕವನ ಲೇಖನಗಳ ಆಯ್ಕೆ ಸಮಿತಿ ತೀರ್ಮಾನ ಅಂತಿಮ ಆಗಿರುತ್ತೆ. ಈಗ ನಮಗೀಗ ಪುಸ್ತಕಗಳು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಇದನ್ನು ನಾವು ಅಡ್ವಾನ್ಸ್ ಆಗಿ ಇದನ್ನು ಮಾಧ್ಯಮಗೋಷ್ಠಿ ಮೂಲಕ ಇದನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ನಾವು ಮೋಸ್ಟ್ಲಿ ಮೇ ಜೂನ್ ಸಂದರ್ಭದಲ್ಲಿ ದಿನಾಂಕ ಇದು ನಿಗದಿ ಮಾಡಿಲ್ಲ. ನಂತರದಲ್ಲಿ ನಾವು ಬೆಳ್ಳಿ ಮಹೋತ್ಸವ ದಿನಾಂಕಗಳನ್ನ ನಿಗದಿ ಮಾಡ್ತೀವಿ. ಬರೀ ರಿಪೋರ್ಟ್ಸ್ ಗೀಳ್ನವ್ರು ಅಷ್ಟೇ ಸೇರ್ಕೊಂಡು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಿರೋ. ಈಗ ನಿಮ್ಮ ಮತ್ತೆ ಹ್ಯಾಂಡ್ ಪತ್ರಕರ್ತ ಸಂಘದ ನಡುವಿನ ವೈಮನಸ್ಸು ಏನಿದೆ ಅದೇ ಇದು ರಿಪೋರ್ಟ್ಸ್ ಗೀಳ್ನ ಬೆಳ್ಳಿ ಮಹೋತ್ಸವ ಆಗಿರೋದ್ರಿಂದ ರಿಪೋರ್ಟ್ಸ್ ಗೀಳ್ ಆಚರಣೆ ಮಾಡುತ್ತೆ. ಇದಕ್ಕೆ ನಾವು ಎಲ್ಲರ ಸಹಯೋಗ ಸಹಕಾರ ಭಾಗವಹಿಸ್ತಾರೆ ಅಥವಾ ಹೀಗೆ ಮಾತಾಡಿದ್ದೀರಾ ಅಧ್ಯಕ್ಷರ ಹತ್ರ? ಬೆಳ್ಳಿ ಮಹೋತ್ಸವದ ವಿಚಾರವಾಗಿ ಇದು ಈಗ ಕತೆ ಕವನ ಅಂತ ಇದೆಯಾ? ಈಗ ಈ ಕಡೆಗೆ ಇದ್ದರೂ ಕತೆ ಕವನ ಬರೆಯುವಂತದೇ ಇದೆ. ಈಗ ನಾವು ಭಾಗವಹಿಸ್ಬೇಕು ಬೇಡ ಅನ್ನೋದು ಇರುತ್ತೆ. ಈಗ ನೀವು ಬಗೆಹರಿಸ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಭಾಗವಹಿಸ್ಬೇಕು ಬೇಡ ಅನ್ನೋ ತೀರ್ಮಾನ ಕೂಡ ಆಗುತ್ತೆ. ಈಗ ನೀವು ಮಧ್ಯದಲ್ಲಿ ಗೊಂದಲ ಇಟ್ಬಿಟ್ರೆ ನಾವು ಕೂಡ ಗೊಂದಲದಲ್ಲಿ ಇರ್ತೀವಿ. ಒಂದೇ ಮಾಡಿದ್ವಿ. ಗೊತ್ತಾಯ್ತು, ನಾವು ಅದು ಒಂದೇ ಮಾಡಿದ್ವಿ ಅಮೌಂಟ್ ಆಕ್ಚುಲಿ. ನಾವು ನಂತರದಲ್ಲಿ ಬೇರೆ ಬೇರೆ ಕಥಾ ಸ್ಪರ್ಧೆಗಳು ಮತ್ತು ಸಾಹಿತಿಗಳು ಎಲ್ಲರೂ ಇದು ಮಾಡಿದಾಗ ಅವರು ಎಲ್ಲ ಹಿಂಗೆ ಇರ್ತದೆ ಅನ್ನುವಂಥದ್ದು ಹೇಳಿದ್ಮೇಲೆ ನಾವು ಇನ್ನು 1500 ಆಗಿದ್ರೆ 1500 ಅಂದ್ರೆ ಎಷ್ಟು ಪೇಜ್ ಆಗ್ತದೆ ಕತೆಗೆ? 1000 ಮಿತಿಯಲ್ಲಿನೇ ಬೇರೆ ಕೇಳೋದು. ಈಗ 1500 ಪದಗಳಂತ ಹಾಕಿದ್ವಿ. ಈಗ ಅದನ್ನ ಹೇಳೋಣ ಅಲ್ಲ, ಅದಾಗುತ್ತೆ. ಯಾವ ಸಂದರ್ಭಕ್ಕೆ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಬೆಳ್ಳಿ ಮಹೋತ್ಸವ ಇರೋದ್ರಿಂದ ಇಲ್ಲಿಂದ ಮಾಡ್ತಿರೋಂಥದ್ದು ನಮ್ಗೆ ಯಾರ್ಯಾರು ಸಹಕಾರ ಸಹಯೋಗ ಇರುತ್ತೋ ಅವರೆಲ್ಲರೂ ಮಾಡ್ಕೊಂಡು ಹೋಗ್ತೀವಿ. ಪ್ಯಾನಲ್ ಆಗಿ ಹೊಂದಾಣಿಕೆ ವಿಚಾರ ಏನಿದೆ ನಡೆದಿದೆ. ಅದಾದಾಗ ಖಂಡಿತವಾಗಿ ಎಲ್ಲರೂ
ಕವನ ರಾಜ್ಯಾದ್ಯಂತ ರಾಯಚೂರು ಸೇರಿದಂತೆ ಎಲ್ಲಾ ಪತ್ರಕರ್ತರಿಗೆ ಏನಿದು ಅನುಭವದ ಲೇಖನಗಳು ಅಂತ ಹೇಳಿದ್ರಲ್ಲ ಅದು ರಾಯಚೂರು ಜಿಲ್ಲೆಗೆ ಮಾತ್ರ ಸೇರಿದೆ.